ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಬೈಬಲ್ನಿರುವ ಧೀಮಂತ ಮಹಿಳೆಯರ ಈ ಒಂದು ಸರಣಿ ಮಾಲಿಕೆಯಲ್ಲಿ ಇಂದು ನಾವು ತಿಳಿಯಲಿರುವ ಮಹಿಳೆ ಪಿಲಾತನ ಹೆಂಡತಿ ಕ್ಲೌದಿಯ. ಈಕೆಯ ಬಗ್ಗೆ ನಾವು ಮತ್ತೇನ ಸಂದೇಶ 27ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ಓದುತ್ತೇವೆ. ಪಿಲಾತನ ನ್ಯಾಯ ತೀರ್ಪಿಗಾಗಿ ಅವನು ಗಬ್ಬತ್ತದಲ್ಲಿ ಕುಳಿತಿರುವಾಗ ಪಿಲಾತನ ಹೆಂಡತಿ ಕ್ಲೌದಿಯ ಪ್ರಫುಲ್ಲ ಅವನಿಗೆ ಒಂದು ಸಂದೇಶವನ್ನು ಕಳಿಸುತ್ತಾಳೆ. ಆ ಮನುಷ್ಯನ ವಿರುದ್ಧ ನೀವು ಏನನ್ನು ಮಾಡಲು ಹೋಗಬೇಡಿ, ಅವನು ನೀತಿವಂತನು, ಅವನ ಸಲುವಾಗಿ ನಾನು ಬಹಳಷ್ಟು ಕನಸಿನಲ್ಲಿ ನರಳಿದ್ದೇನೆ ಅಂತ. ಇದನ್ನು ಕೇಳಿದಂಥ ಪಿಲಾತನು ಯೇಸುವನ್ನು ಬಿಡುಗಡೆ ಮಾಡಲು ಪ್ರಯತ್ನಿಸಿದನು. ಪಾಸ್ಕ ಹಬ್ಬದ ಸಮಯದಲ್ಲಿ ಒಬ್ಬ ಕೈದಿಯನ್ನು ಬಿಡುಗಡೆ ಮಾಡಲು ಬರಬ್ಬನ ಜಾಗದಲ್ಲಿ ಯೇಸುವನ್ನು ಬಿಡುಗಡೆ ಮಾಡಲು ಅವನು ಪ್ರಯತ್ನಿಸಿದನು. ಆದರೆ ಜನರೆಲ್ಲರೂ ಯೇಸುವನ್ನು ಶಿಲುಬೆಗೇರಿಸಲು ಬೊಬ್ಬೆ ಹಾಕಿದರು. ಆಗ ಮತ್ತೊಂದು ಅವರಿಗೆ ಪಿಲಾತನು ಕೇಳಿದನು, ಯಾಕೆ ಯೇಸು ಏನು ಮಾಡಿದ್ದಾರೆ, ಯಾವ ತಪ್ಪನ್ನು ಮಾಡಿದ್ದಾರೆ ಎಂದು ಪ್ರಶ್ನಿಸಿದನು. ಆದರೆ ಅಲ್ಲಿ ಒಂದು ದಂಗೆ ಏಳುವುದು ಎಂಬುದನ್ನು ನೋಡಿದಂಥ ಪಿಲಾತನು ತಕ್ಷಣ ಭಯಗೊಂಡು ದಿಗಿಲುಗೊಂಡು ಹೆದರಿ ಯೇಸುವನ್ನು ಮರಣದಂಡನೆಗೆ ಗುರಿ ಮಾಡುತ್ತಾನೆ. ಪಿಲಾತನಿಗಿಂತ ಅವನ ಹೆಂಡತಿಯೇ ಬಹಳ ಧೈರ್ಯವಂತೆ ಎಂದು ನಾವು ಹೇಳಬಹುದು. ಯಾಕೆಂದರೆ ಯೇಸು ಒಬ್ಬ ನೀತಿವಂತನು ಎಂದು ಅವಳು ಪಿಲಾತನಿಗೆ ಹೇಳಿ ಕಳಿಸಿದಳು. ಇದನ್ನು ಕೇಳಿ ಸಹ ಪಿಲಾತನು ಅಧಿಕಾರದಾಹದಿಂದ ದಂಗೆ ಏಳುವುದೆಂದು ತಿಳಿದು ಯೇಸುವನ್ನು ಮರಣದಂಡನೆಗೆ ಒಳಪಡಿಸಿ ತನ್ನ ಕೈಗಳನ್ನು ನೀರಿನಲ್ಲಿ ತೊಳೆದುಕೊಂಡನು. ನಾವು ಅಧಿಕಾರ ಅಂತಸ್ತಿನಲ್ಲಿರಬೇಕಾದರೆ ಅಧಿಕಾರ ಅಂತಸ್ತು ದೇವರು ನಮಗೆ ನೀಡಿದಂಥ ಒಂದು ವರದಾನ. ಆದ್ದರಿಂದ ಅದನ್ನು ನಮ್ಮ ಸ್ವಂತ ಬಳಕೆಗೆ ಅಲ್ಲ, ಬದಲಾಗಿ ನ್ಯಾಯ ನೀತಿಗಾಗಿ ಬಳಸಿಕೊಳ್ಳಬೇಕು. ಯಾವ ರೀತಿ ಕ್ಲೌದಿಯ ಯೇಸುವಿನ ದಂಡನೆಯನ್ನು ಅವಳು ಬದಲಾಯಿಸಲು ಸಾಧ್ಯವಾಗಲಿಲ್ಲ, ಆದರೆ ಯೇಸುವಿನ ಬಗ್ಗೆ ಮಾತುಗಳನ್ನು, ನೀತಿಯುತವಾದ ಮಾತುಗಳನ್ನು ತನ್ನ ಗಂಡನಿಗೆ ಹೇಳಿಕಳಿಸಿದಳು. ಅವನು ನೀತಿವಂತನು, ಆತನ ವಿರುದ್ಧ ನೀವು ಏನನ್ನು ಮಾಡಬೇಡಿ ಎಂದು ಹೇಳಿ ಕಳಿಸಿದಳು. ಇಂಥ ಒಂದು ದಿಟ್ಟತನ, ನೇರತನ ನಮ್ಮಲ್ಲಿ ಇರಲಿ ಎಂದು ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ.